ಹೇಳಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಏನು ಸಮಸ್ಯೆ ಏನು? ಎಲ್ರಿಗೂ ನಮಸ್ಕಾರ. ಇವತ್ತೇನು ನಮ್ಮ ಮಂಡ್ಯ ಯೂನಿವರ್ಸಿಟಿ ಹೊಸದಾಗಿ ಸ್ಥಾಪನೆ ಆಗಿದೆ. ನಾವು ಹಿಂದೆನೂ ಕೂಡ ಮನವಿ ಮಾಡ್ಕೊಂಡಿದ್ದೀವಿ, ಕೆಲವು ಸಮಸ್ಯೆಗಳು ಇದ್ದು ಅಂತೇಳಿ, ಮೂಲಭೂತ ಸಮಸ್ಯೆಗಳಿದ್ದಾವೆ. ಇವರು ಈ ಆಡಳಿತ ಮಂಡಳಿ ಇದೆ, ತುಂಬ ವರ್ಷಗಳಾಗಿದೆ ಸ್ಥಾಪನೆ ಆಗಿ ಮಂಡ್ಯ ಯೂನಿವರ್ಸಿಟಿ. ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿ ಮಾಡ್ತಾಯಿಲ್ಲ. ಶೌಚಾಲಯಗಳು ನೋಡಬೇಕು, ಮಹಿಳಾ ವಿದ್ಯಾರ್ಥಿಗಳು ಯಾವ ರೀತಿ ಶೌಚಾಲಯ ಇರಬೇಕು ಅದು ಎಲ್ರಿಗೂ ಗೊತ್ತೇ ಇದೆ. ಸೊ ಮ್ಯಾಂಡೇಟ್ರಿ ಇದೆ ಕೂಡ, ಇಲ್ಲಿ ನಮ್ಮ ಸರ್ಕಾರದಿಂದ ಡೈರೆಕ್ಷನ್ ಇದೆ, ಮ್ಯಾಂಡೇಟ್ರಿ ಇದೆ. ಆದರೂ ಸರಿಯಾದ ರೀತಿ ಆಡಳಿತ ಮಂಡಳಿ ನಿಭಾಯಿಸ್ತಾ ಇರೋದ್ರಿಂದ ಇದು ಆಡಳಿತ ಮಂಡಳಿ ದುರಾಡಳಿತ. ಇಲ್ಲಿ ಯಾವ ರೀತಿ ಆಡಳಿತ ಮಂಡಳಿ ನಿಭಾಯಿಸ್ತಿದ್ದಾರೋ ನಮಗೆ ಗೊತ್ತಿಲ್ಲ. ಒಂದು ಮಾಸ್ಕ್ ಕಾರ್ಡ್ ಕೊಡೋಕ್ಕೆ 6 ತಿಂಗಳು ಟೈಮ್ ತಗೋತಾರೆ, ಮಾಸ್ಕ್ ಕಾರ್ಡ್ ಕೊಡೋಕ್ಕೆ. ನಾವು ಈ ಹಿಂದೆ ಕೂಡ ಒಂದು ಕೋಡ್ ಅಂತ ಮಾಡ್ತಾರೆ. ಒಂದು ಪರೀಕ್ಷಾ ಸಿದ್ಧತೆ ಸಮಯದಲ್ಲಿ, ಪರೀಕ್ಷೆಗೆ ಒಂದು ಫೀಸ್ ಕಟ್ಟುವಂಥ ಸಮಯದಲ್ಲಿ ಕೋಡ್ ಅಂತ ಮಾಡ್ತಾರೆ. ಅದು ಕೂಡ ಸರಿಯಾಗಿ ಮಾಡಲ್ಲ ಇವರು. ಲಾಸ್ಟ್ ಟೈಮ್ ನಾವು 20 ಜನ ಸ್ಟೂಡೆಂಟ್ಸ್ಗೆ ಆ ಕೋಡ್ ಜನ್ರೇಟ್ ಆಗಿಲ್ಲ ಅಂತೇಳಿ ಅವ್ರಿಗೆ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಅದು ಕೂಡ ಮನವಿ ಮಾಡಿದ್ವಿ. ಇವತ್ತಿನ ಸಮಸ್ಯೆ ಏನು ಅಂತಂದರೆ, ವಿದ್ಯಾರ್ಥಿಗಳು ಕಾಲೇಜ್ ಶುರು ಮಾಡಿ 20 ದಿನ ಆಗಿದೆ, ಬಂದು ಕಾಲೇಜ್ ಶುರು ಮಾಡಿ, ಆದರೆ ಕ್ಲಾಸಸ್ ನಡೀತಿಲ್ಲ. ಇವರು ನಮ್ಮ ಉಪನ್ಯಾಸಕರು ಇಲ್ಲ, ಕಡಿಮೆ ಇದೆ ಅಂತ ಹೇಳ್ತಾರೆ, 5 ಜನ ಇದ್ದಾರೆ ಅಂತ ಹೇಳ್ತಾರೆ. ಸರಿಯಾದ ರೀತಿ ಕ್ಲಾಸಸ್ ನಡೀತಾ ಇಲ್ಲ. ಈಗ ನಮಗೆ ವಿದ್ಯಾರ್ಥಿಗಳಿಂದ ಕಂಪ್ಲೇಂಟ್ ಬಂದ ಮೇಲೆ ನಾವು ಮನವಿ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. 3 ದಿನದಿಂದ ಯಾರೂ ಅವೈಲೇಬಲ್ ಇಲ್ಲ. ಇಲ್ಲಿ ಆಡಳಿತ VC ಆಗಲಿ ರಿಜಿಸ್ಟ್ರ್ ಆಗಲಿ ಅವೈಲೇಬಲ್ ಇಲ್ಲ. ಹಂಗಾಗಿ ನಾವು ವಿದ್ಯಾರ್ಥಿಗಳೆಲ್ಲ ಸೇರಿ ಇವತ್ತು ಇದನ್ನು ಬೇಗ ಶುರು ಮಾಡಬೇಕು. ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಮುಂದಿನ ಪರೀಕ್ಷಾ ಭವಿಷ್ಯದ ಉದ್ದೇಶದಿಂದ ತೊಂದರೆ ಆಗಬಾರ್ದು. ವಿದ್ಯಾರ್ಥಿಗಳಿಗೆ ಸಹಕಾರ ಆಗುವಂತೆ ವ್ಯವಸ್ಥೆ ಮಾಡಬೇಕು. ಈ ಕುಡಿಯೋ ನೀರು ವ್ಯವಸ್ಥೆ ಆಗಲಿ, ಶೌಚಾಲಯ ವ್ಯವಸ್ಥೆ ಆಗಲಿ, ಅಥವಾ ಈಗ 75% ಅಟೆಂಡೆನ್ಸ್ ಇರುವಂಥ ವಿದ್ಯಾರ್ಥಿಗಳು ಕೂಡ ತುಂಬ ಜನ ಫೇಲ್ ಆಗ್ತಿದ್ದಾರೆ. ಕಾರಣ ಏನು? ಕೊರತೆಯಿಂದನೋ ಅಥವಾ ಪರೀಕ್ಷಾ ಸಾಮಗ್ರಿಗಳ ಕೊರತೆಯಿಂದನೋ, ಪ್ರಶ್ನೆ ಪತ್ರಿಕೆಗಳ ಸರಿಯಾದ ರೀತಿ ಕೊಡದೇ ಇರೋದ್ರಿಂದನೋ ಬರೀ ಗೊಂದಲದ ಗೂಡಾಗಿದೆ ಮಂಡ್ಯ ಯೂನಿವರ್ಸಿಟಿ. ನಾವು ಕೂಡ ಹೊಸ್ದಾಗಿ ಬಂದಿದೆ ಅಂತೇಳಿ ತೊಂದರೆ ಕೊಡಬಾರ್ದು, ಇದನ್ನು ನಾವು ನ್ಯೂಸ್ ಮಾಡಬಾರ್ದು, ಇನ್ನೊಂದು ಮಾಡಬಾರ್ದು ಅಂತೇಳಿ ನಾವು ಸಹಕಾರ ನೀಡಿದ್ವಿ ಹಿಂದೆಯಿಂದನೂ. ಆದರೆ ಇವತ್ತು ಜಾಸ್ತಿ ಆಗ್ತಿದೆ. ಇದನ್ನು ಯಾವಾಗ ಪರಿಹಾರ ಮಾಡ್ತಾರೆ? ವಿದ್ಯಾರ್ಥಿಗೆ ಭವಿಷ್ಯಕ್ಕೆ ತೊಂದರೆ ಆಗ್ತಿದೆ. ಅವರು ನಾಳೆ ಭವಿಷ್ಯದ್ದು ಇನ್ನೊಂದು ರೀತಿ ದೊಡ್ಡ ರೀತಿ ತೊಂದರೆ ಆಗುತ್ತೆ. ನಾವು ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ ವಿದ್ಯಾರ್ಥಿಗಳೇ ಸೇರ್ಕೊಂಡು. ಏನಾದರೂ ಇವರು ಇದೇ ರೀತಿ ಕಂಟಿನ್ಯೂ ಆದರೆ ದೊಡ್ಡ ಮಟ್ಟದಲ್ಲಿ NSUI ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುತ್ತೆ ಅಂತ ಅವ್ರಿಗೆ ಎಚ್ಚರಿಸ್ತಾ ನಾವು ಮನವಿ ಕೊಡೋ ಮುಖಾಂತರ ನಾವು ಇದನ್ನು ಮುಕ್ತಾಯಗೊಳಿಸ್ತೀವಿ. ಮಂಜು ಅಂತೇಳಿ, ಮಂಡ್ಯ ಜಿಲ್ಲಾ NSUI ಅಧ್ಯಕ್ಷ.